ವಿಜಯನಗರ ವಿಧಾನಸಭಾ ಕ್ಷೇತ್ರದ ಆವಲಹಳ್ಳಿಯಲ್ಲಿ ಮಾಜಿ ಉಪಮಹಾಪೌರರಾದ ಎಂ ಲಕ್ಷ್ಮೀನಾರಾಯಣರವರು ತಮ್ಮ ಹುಟ್ಟುಹಬ್ಬವನ್ನು ಸ್ವಗೃಹದ ಬಳಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಸೀರೆಗಳನ್ನು ನೀಡಿ ಗೌರವಿಸಿದರು. ಜೊತೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮೀನಾರಾಯಣರವರು, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇರಲಿ ಬಿಡಲಿ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗುವೆ, ನಿತ್ಯ ನಿರಂತರ ಜನಸೇವೆಯಲ್ಲಿ ಇರುವೆ ಎಂದು ತಿಳಿಸಿದರು. ವರ್ಷ ತಾವು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ. ಈ ವರ್ಷ ಯಾವ ರೀತಿ ಒಂದು ಸಂದರ್ಭದಲ್ಲಿ ನೀವು ಆಚರಿಸ್ಕೊಳ್ತಾ ಇದ್ದೀರಾ? ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬ ಒಂದೇ ಸಾಥದಿಂದ ಇಬ್ಬರು ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಆಚರಣೆ ನಂದಲ್ಲ, ಜನಗಳದ ಆಚರಣೆ ಇದು, ನನ್ನ ಸ್ನೇಹಿತರುಗಳದ್ದು ಆಚರಣೆ ಇದು. ಯಾಕೆಂದರೆ ಅವತ್ತಿಂದ ಅವತ್ತು ನಡ್ಕೊಂಬಂದೈತೆ. ಇದು ಅಧಿಕಾರ ಇರಲಿ ಅಧಿಕಾರ ಇಲ್ದಿರೋ ಬೋಲಿ ಇದು ನಡ್ಕೊಂಬಂದೈತೆ. ಇನ್ನು ಮುಂದೆ ಹಂಗೆ ನಡ್ಕೊಂಡು ಹೋಗ್ತದೆ. ಯಾಕೆಂದರೆ ಇವತ್ತು ಜನಗಳೇ ಮುಖ್ಯ. ನನಗೆ ಜನಗಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಆಸೆ ನನ್ನಲ್ಲೈತೆ. ಆ ಆಸೆ ಇವತ್ತು ಮಾಡ್ತಾ ಇದ್ದೀನಿ. ಸುಮಾರು 30-35 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಯಾಕೆಂದರೆ ಜನ ನಮಗೆ ಗುರುತಿಸೋಕೆ ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ನಾವು ಇವತ್ತು ಜನ ನಮಗೆ ಗುರುತಿಸಿದ್ರೆ ಅವ್ರಿಗೆ ಮಟ್ಟಕ್ಕೆ ನಾವು ಯಾರೂ ಬರ್ತಾ ಇರಲಿಲ್ಲ. ನಮ್ಮ ಜೊತೆಯಲ್ಲಿ ಇವತ್ತು ಧರ್ಮಪಾಲ್ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಗಿರೀಶ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲ ಸ್ನೇಹಿತರುಗಳು ಒಟ್ಟಿಗೆ ಸೇರಿ ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಅದ್ದೂರಿ ಆಚರಣೆ ಮಾಡಿದ್ರೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಮತ್ತು ಜನಗಳನ್ನ ಹೇಳೋದು ಇಷ್ಟೇ ಇರೋದು, ಇವತ್ತು ನಾನು ಅಧಿಕಾರಕ್ಕೋಸ್ಕರ ಇವತ್ತು ಹುಟ್ಟುಹಬ್ಬ ಮಾಡ್ಕೊತಾ ಇಲ್ಲ. ಒಂದು ನಡ್ಕೊಂಬಂದೈತಿ. ಇದು 20 ವರ್ಷ ಆಯಿತು ಅಧಿಕಾರ ಹೋಗಿ, 20 ವರ್ಷದಿಂದ ನಡ್ಕೊಂಬಂದೈತೆ, ಮಾಡ್ತಾನೆ ಇದ್ದೀವಿ. ಧರ್ಮಪಾಲ್ ಅವರು ಇದನ್ನು ಹುಟ್ಟುಹಬ್ಬವನ್ನು ಆಚರಣೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು ಅದರಿಂದ ನಾನು ಜನಗಳಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾನು ಹುಟ್ಟುಹಬ್ಬ ಮಾಡ್ಕೊತಾ ಇಲ್ಲ. ಒಂದು ಸೇವೆ, ನಂದು ಜನಗಳಿಗೊಂದೇನೋ ಒಂದು ಸೇವೆ ಮಾಡಬೇಕು ಅಂತ ಆಸೆ ಐತೆ. ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ. ಇದ್ದರೂ ಮಾಡ್ತೀನಿ, ಇಲ್ದಿರೋ ಹೋದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀರ ನೀವು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ. ರಾಜಕಾರಣದ ಅವಶ್ಯಕತೆ ಇಲ್ಲ ನನಗೆ. ಯಾಕೆಂದರೆ ರಾಜಕಾರಣ ಇದ್ರೇ ಜನ ಅನ್ನೋದು ತಪ್ಪೋದು. ಜನಗಳ ಜೊತೆ ನಾವು ದಿವಸ ಸ್ಪಂದಿಸ್ತಾ ಇದ್ದರೆ ರಾಜಕಾರಣಿಗಳಿಗಿಂತ ಜನ ನಮ್ಮ ಬರ್ತಾ ಇರ್ತಾರೆ. ಅದೇ ರೀತಿ ನಡ್ಕೊಳೋದಾದರೆ ಇನ್ನು ಮುಂದೆ ನಡ್ಕೊಳ್ಳೋಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನನಗೇನು ಇವತ್ತು ನನಗೆಲ್ಲ ಇವತ್ತು ಸ್ನೇಹಿತರುಗಳು ಮತ್ತು ನಮ್ಮ ಆವರಳ್ಳಿ ಎಲ್ಲ ಗ್ರಾಮಸ್ಥರು, ಅದರಲ್ಲೂ ಮಾರಮ್ಮ ತಾಯಿ ದೊಡ್ಡಮ್ಮ ತಾಯಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಪದಾಧಿಕಾರಿಗಳು ಸೇರಿ ವಿದ್ಯೂರಿಯ ಮಾಡೋರೆ, ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಅಧಿಕಾರ ಇಲ್ಲ ಅಂದ್ರೂ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದೀರಾ. ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಮಾಡಬೇಕು, ತಾವು MLA ಆಗಬೇಕು, MLC ಆಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ನಾನು ಅಧಿಕಾರಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದು ಅಧಿಕಾರವಾಗಿ 20 ವರ್ಷ ಆಗೈತೆ. ದಿನನಿತ್ಯ ವರ್ಷ ಕಾಲದಿಂದ ನಡ್ಕೊಂಬತ್ತವ್ರೆ ನನ್ನ ಸ್ನೇಹಿತರು. ನನ್ನ ಸ್ನೇಹಿತರುಗಳು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲ ಅನೇಕ ಸ್ನೇಹಿತರುಗಳು ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಸ್ನೇಹಿತರುಗಳು ಇವತ್ತು ಮಾಡ್ಕೊಂಬತ್ತವ್ರೆ. ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಇಲ್ಲಿ. ಯಾಕೆಂದರೆ ಎಲ್ಲರ ಹೆಸರು ಹೇಳೋಕ್ಕಾಗ ಒಂದು 20 ಜನದ ಹೆಸರು ಹೇಳ್ಬೇಕು ನಾನು. ಯಾಕೆ ಅವ್ರು ನಿಂತ್ಕೊಂಡು 2 ದಿವಸದಿಂದ ಮಾಡವ್ರೆ, ಅವ್ರಿಗೆ ಒಳ್ಳೇದಾಗಲಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಬಂದರೆ ಜನಗಳು ಸೇವೆ ಮಾಡಿದ್ರೆ ನನ್ನ ಗುರಿ ಬಂದರೆ ಗುರಿ. GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ GBA ಚುನಾವಣೆ ಒಂಥರ ಬೇರೆ ಥರ ನಡೀತಾ ಇದೆ. ಇದು 5 ಮಾಡಿರೋದೇ ಮೊದಲನೇ ತಪ್ಪು. 5 ಮಹಾನಗರ ಪಾಲಿಕೆ ಮಾಡೋದೇ ಮೊದಲನೇ ತಪ್ಪು. ಬೆಂಗಳೂರು ನಗರ ಒಡೆದೋಗೈತೆ. ಆ ಬೆಂಗಳೂರು ನಗರ ಒಡೆದೋಗಿರೋದ್ರಿಂದ ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಬೆಂಗಳೂರು ಒಂದಿತ್ತು, ಬೆಂಗಳೂರು ನಾರ್ತು ಇಲ್ಲ ಸೌತು ಅಂತ ಮಾಡಬೇಕಾಯ್ತು. 2 ಮಾಡಿದರೆ ಅದಕ್ಕೆ ಒಂದು ಮರ್ಯಾದೆ ಇರೋದು. ಮರ್ಯಾದೆ ಇಲ್ದಂಗೆ ಇವತ್ತು 5 ಮಾಡೋರು. ಇವತ್ತು ಅದು ಅವರು ಬಿಟ್ಟ ವಿಚಾರ. ಅದು GBA ಚುನಾವಣೆ ಬಂದಾಗ ನಾನಂತೂ GBA ಚುನಾವಣೆ ಆಕಾಂಕ್ಷಿ ಅಲ್ಲ. ನಾನು ಯಾರು ಮಾಡಬೇಕಂತ ತೀರ್ಮಾನ ಮಾಡ್ತೀನಿ, ಅವನ್ನ ಮಾಡೇ ಮಾಡ್ತೀನಿ. ಇದು ಶ್ರೀ ಎಂ ಲಕ್ಷ್ಮೀನಾರಾಯಣ ಅವರ ಅಭಿಮಾನ ಬಳಗ ಮಾಡ್ತಾ ಇರೋದು. ಅಭಿಮಾನ ಬಳಗ ಎಷ್ಟಿದೆ ಅಂತ ನೋಡ್ತಾ ಇದ್ದರೆ, ಇವರು ಜನನಾಯಕ ಯಾವಾಗ ಆಗ್ತಾನೆ ಅಂದರೆ, ಜನವನ್ನು ಸ್ಪಂದಿಸಿದಾಗ ಅವನು ಜನಸ್ಪಂದಿಯಾಗಿ ಜನನಾಯಕ ಆಗ್ತಾನೆ. ಇವತ್ತಿನ ಇಷ್ಟು ಜನ ಬರ್ತಾ ಇರೋದು ಯಾರೂ ಕೂಡ ಮಾಡಿಗೆ ಅಂತ ಯಾರೂ ಹೇಳಿಲ್ಲ. ಅವರೇ ಬಂದು ಅವ್ರ ವಾಲಂಟಿಯರ್ಗೆ ಸೇರಿ ಅವರ ಉದ್ದೇಶ ಏನಿದೆ, ಅವರ ಆಸೆಗಳಿಂದ ಈಡೇರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ, ಈಗ ನೋಡ್ತಾ ಇರುವ ಜನ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಇವತ್ತು ಜನ ಜೊತೆ ಜನ ಸ್ಪಂದಿಸಿ ಹೇಗಿದ್ದಾರೆ ಅಂದರೆ, ವರ್ಷ ಪೂರ್ತಿ 350 ದಿವಸ ಕೂಡ
ಇವತ್ತು ಅವ್ರು ಜನ ಹುಡ್ಕೊಂಬರ್ತಾರೆ ಅಂದರೆ ಖುಷಿ ಆಗುತ್ತೆ. ಆ ನಾಯಕರು ನಾವು ಹಿಂದೆ ಇರೋದು ನನಗಿನ್ನೂ ಖುಷಿ ಆಗುತ್ತೆ. ಇದೇ ಥರ ಎಲ್ಲರೂ ಕೂಡ ಚಂದ್ರಪ್ಪ ಧರ್ಮಪಾಲ್ ಆಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ರವಿ ಆಗಿರ್ಬೋದು, ಇನ್ನೂ ಅನೇಕ ಜನರು, ರಮೇಶ್ ಆಗಿರ್ಬೋದು, ಸಿದ್ದರಾಜ್ ಆಗಿರ್ಬೋದು, ಇನ್ನು ಅನೇಕ ಜನರು ಇವ್ರ ಜೊತೆ ಕೈಗೂಡಿ ಇವ್ರಿಗೆ ಕೈ ಬಲಪಡಿಸ್ತಾ ಇದ್ದಾರೆ. ದೇವರು ಇನ್ನೂ ಆಯುಷ ಕೊಟ್ಟು ಇನ್ನೂ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಅದನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಅಧಿಕಾರ ಅವ್ರಿಗೆ ಬಂದರೂ ಕೂಡ ಅವರು ಬೇರೆ ಎಲ್ರಿಗೂ ಹಂಚಿದ್ದಾರೆ ಹೊರತು ಅವರು ಕೂಡ ಅಧಿಕಾರದಲ್ಲಿದ್ದಾರೆ. ಹಂಚಿ ಅವರು ಖುಷಿಯಲ್ಲಿದ್ದಾರೆ. ಇದು ನಾವು ಎಲ್ಲರೂ ಹತ್ಕೊಬೇಕಾಗತ್ತೆ. ಆ ಖುಷಿಯಲ್ಲಿ ಕೂಡ ನಾವು ಇದ್ದೀವಿ.